ಏನಿಲ್ಲ, ಸುತ್ತರಾಮ್ 0. ನಿಮ್ಮದು ಒಬ್ರೊಬ್ಬರದು ಕೂಡ ಚರಿತ್ರೆ ಇಷ್ಟಿಷ್ಟು ಬರೀಬಹುದು. ಈ ಕೋಳಿ ಹುಂಜಾನ ಕಂಕಳಲ್ಲಿ ಇಟ್ಕೊಂಡು ಬೆಳಗ್ಗೆ ಹೆಂಗಾಗುತ್ತೆ ಅಂತ ನೋಡಿದ ಮುದುಕಿಯರ್ನೆಲ್ಲ ನೋಡಿದ್ದೀವಿ. ಹುಂಜ ಕೂಗಿದ್ರು ಕೂಗದೆ ಹೋದ್ರು ಬೆಳಗ್ಗೆ ಹಾಗೆ ಆಗುತ್ತೆ. ಗೌತಮ್ ಗೆದ್ದೆ ಗೆಲ್ತಾನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತು ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಓಹೋ ಎಮ್ಮ ಬಲೆ ಇಂದಿರಾ ಗಾಂಧಿ ಐಪೈಂದಿ ಅಂತ. ಎಲ್ಲ ಜಾತಿ ಜನಾಂಗದವರಿಗೆ, ಬಡವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು. ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ. ಎಂತ ಜಾಗಕ್ಕೆ ಅಂತವನ್ ಬಂದು ಕೂತ್ಬಿಟ್ರಪ್ಪ. ಅಚ್ಚ ದಿನಾಯಕ ದುಡ್ಡು ತಂದು ಕೊಟ್ಬಿಡ್ತೀನಿ, ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ, ನಿಮ್ಗೆಲ್ಲ ಉದ್ಯೋಗಗಳು. ಈಚಿನ ಉದ್ಯೋಗ ಕೃಷ್ಣಮೂರ್ತಿ ಸರಿ ನಾವು ಅನುಭವ ಯಾಕಂಡ ಬನಕೆ ಸಣ್ಣ ಪುಟ್ಟವ್ರು ಸುಳ್ಳು ಹೇಳೋದು ನೋಡಿದ್ದೇನೆ. ಏನೋ ಸಂತೆಯಲ್ಲಿ ಯಾವನಾದ್ರೂ ಹಾವಾಡಿಗಿರೋನು ಸುಳ್ಳು ಹೇಳೋದು ಕೇಳಿದ್ದೀನಿ. ದೇಶದ ಪ್ರಧಾನ ಮಂತ್ರಿ ಆದವನು ಈ ತರ ಸುಳ್ಳು ಹೇಳೋದನ್ನ ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡ್ಲಿಲ್ಲಪ್ಪ. ಇವನೇ ಅವನಮ್ಮ ಉಮಾ, ಅವನ ಪರವಾಗಿ ಕೆಲವರು ಜೋಬುಗಳಲ್ಲಿ ಕೈ ಇಟ್ಕೊಂಡು, ಈಗ ಅವನಿಗೆ ಗಂಟು ಬಿದ್ದವ್ರು ಮಲ್ಲೇಶನಿಗೆ ಪಾಪ, ಓ 4 ದಿನ ನೋಡಪ್ಪ ಟೆನ್ಷನ್ ಅಪ್ಪ, ಸ್ವಾಮಿ ಜೋರ್ಗ ಪರಾಡ್ತಾವ್ ನೋಡಿ, ಏನ್ ಮತ್ತೆ ಸುಣ್ಣೆಲ್ಲದೆ ಮಟ್ಕಣ್ಣೆಲ್ಲದೆ ಕೀಳಕ್ಕೆ. ಈ ಕೀಳೋರಿಗೆಲ್ಲ ರಮೇಶ್ ಕುಮಾರ್ ಒಳ್ಳೆ ಆಯ್ದ. ಈಗ ನನ್ ತೋರಿಸಿ ವಸೂಲಿ ಸ್ಟಾರ್ಟ್ ಆಗಿದೆ. ಓ ಅಯ್ಯಪ್ಪ ಜೋರ್ಗ ತಿರುಗ್ತಾವ್ ನೋಡು, ಅಯ್ಯಪ್ಪಗೆ ಸಿಂಪತಿಸಿಂದ ಇಟ್ಲೈತೆ ಇಲ್ಲ మన ಸಾರಿ ಎಣಿಕ್ ಬಿಡ್ಬೋದ ಶ್ರೀನಿವಾಸಂలో లేదప్ప ఇవంతా సారీ లేదప్ప. ಅವನು ಹೋದ ನೆಗೆದು ಬಿದ್ದು ಹೋದ. ನೀವ್ ಆ ಕೆಲಸ ಏನಾದ್ರು ಮಾಡ್ತೀರಾ? ಅಯ್ಯಮ್ಮ ಖಾಲಿ ಕೈಯಲ್ಲಿ ಬಂದವಳು, ನನ್ನ ಹತ್ರಲ್ಲೂ ಏನು ಇಲ್ಲ. ಜಾಸ್ತಿ ಯಾರನ್ನ ಮಾತಾಡಿದ್ರೆ 4 ಬೀಸ್ ಹೋಗ್ತೀನಿ. ಕೊಡಕ್ಕ ಬಂದಿದ್ದೀನಿ ನಾನು, ಏನು ಇಲ್ಲ ನನ್ನ ಹತ್ರ, ನನ್ನ ಮಗಳ ಹತ್ರ ಏನು ಇಲ್ಲ ಕೊಡಕ್ಕೆ, ನನ್ನ ಮಗನ ಹತ್ರ ಏನಿಲ್ಲ. ಅದಕ್ಕೆ ಹೋಗಪ್ಪ ಬೇರೆ ಊರಿಗೆ ಹೋಗಿ ನಮಸ್ಕಾರ ಹಾಕೋತ ಕಳ್ಸಿದ್ದೀನಿ. ಅವನ್ನ ಕೊಡಕ್ ನಿಮ್ಮ ಹತ್ರ ಇದೆ, ಏನಿದೆ ಹೇಳಿ, ಕೊಡ್ತೀರಾ? ಗ್ಯಾರಂಟಿ? ಎತ್ತಿ ಕೈಗಳು.